ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಬೇಗನೆ ಆಗುವಂತಹ ತಿಂಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ತಪ್ಪದೆ ನೋಡಿ. ಇವತ್ತು ನಾನು ಬಾಳೆಹಣ್ಣನ್ನು ಉಪಯೋಗಿಸಿ ಒಂದು ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗ ನಾನು 2 ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಇವಾಗ ಇಡ್ಲಿ ಪಾತ್ರೆಯಲ್ಲಿ ನಮಗೆ ಇದನ್ನೊಂದು 5 ರಿಂದ 6 ನಿಮಿಷ ಇದನ್ನು ಬೇಯಿಸಬೇಕು. ನೋಡಿ, ನಾನು ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಮುಚ್ಚಳವನ್ನು ಮುಚ್ಚಿಟ್ಟು ಒಂದು 5 ರಿಂದ 6 ನಿಮಿಷ ನಮಗೆ ಈ ಬಾಳೆಹಣ್ಣನ್ನು ಬೇಯಿಸಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬಾಳೆಹಣ್ಣು ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಸಿಪ್ಪೆ ಹೀಗೆ ಓಪನ್ ಆಗಿರಬೇಕು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಮಗೆ ಇದನ್ನು ಇದರಿಂದ ತೆಗೆದು ಕಂಪ್ಲೀಟ್ ಕೂಲ್ ಆಗಲಿಕ್ಕೆ ಇಡಬೇಕು. ಸೊ ನಾನಿದನ್ನು ಇವಾಗ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ತೀನಿ. ಇನ್ನು ನಮಗೆ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗಿಬೇಕು. ಇದು ತುಂಬ ಬಿಸಿ ಇರುತ್ತೆ. ಸೊ ಸ್ಪೂನ್ ಅಥವಾ ಚಾಕು ಉಪಯೋಗಿಸಿ ಇದರ ಸಿಪ್ಪೆಯನ್ನು ತೆಗೆದು ನಮಗೆ ಇದನ್ನು ಕಟ್ ಮಾಡಿ ಕಂಪ್ಲೀಟ್ ಕೂಲ್ ಆಗಲಿಕ್ಕೆ ಇಡಬೇಕು. ಆಮೇಲೆ ನಮಗೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಲಿಕ್ಕಿದೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಕಂಪ್ಲೀಟ್ ಕೂಲ್ ಮಾಡಬೇಕು. ಇಲ್ಲಾಂದರೆ ಬಿಸಿ ಬಿಸಿ ನೀವು ಮಿಕ್ಸಿಯಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ಮಿಕ್ಸಿಯ ಮುಚ್ಚಳ ರಟ್ಟುತ್ತೆ. ಸೊ ಯಾವತ್ತೂ ನೀವು ಮಿಕ್ಸಿಯಲ್ಲಿ ಯಾವುದೇ ಒಂದು ಪದಾರ್ಥ ನೀವು ಗ್ರೈಂಡ್ ಮಾಡುವಾಗ ಬಿಸಿ ಯಾವತ್ತೂ ಹಾಕಬಾರ್ದು. ಸೊ ಇನ್ನು ನಮಗೆ ಈ ಥರ ಕಟ್ ಮಾಡಿ ಕೂಲ್ ಆಗಲಿಕ್ಕೆ ಇಡುವ. ನಾನಿಲ್ಲಿ ಸ್ವಲ್ಪ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಈ ಥರ ಉಜ್ಜಿ ಬದಿಗಿಡುವ. ಯಾಕೆಂದರೆ ನಮಗೆ ಸೇಮಿಗೆ ಇದರಲ್ಲೇ ನಾನು ಪ್ರೆಸ್ ಮಾಡಿ ಬೇಯೋಕ್ಕಿಡೋದು, ಅದಕ್ಕೋಸ್ಕರ. ಸೊ ನಿಮ್ಮ ಕೈಯಲ್ಲಿ ಬಾಳೆ ಎಲೆ ಇಲ್ಲದಿದ್ದರೆ ಪ್ಲೇಟಿಗೆ ಡೈರೆಕ್ಟ್ ಸ್ವಲ್ಪ ಎಣ್ಣೆ ಹಚ್ಚಿ ನಿಮಗೆ ಇಡ್ಬೋದು. ಫ್ರೆಂಡ್ಸ್, ಇವಾಗ ಬಾಳೆಹಣ್ಣು ಕಂಪ್ಲೀಟ್ ಕೂಲ್ ಆಗಿದೆ. ನಮಗೆ ಈ ಮಿಡಲ್ ಪಾರ್ಟ್ ಬೀಜದ ಭಾಗವನ್ನು ನಾನು ಈ ಥರ ರಿಮೂವ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಮಾತ್ರ. ಇದು ರಿಮೂವ್ ಮಾಡಿದರೆ ತುಂಬ ನೈಸಾಗಿ ಗ್ರೈಂಡ್ ಆಗಿ ಸಿಗುತ್ತೆ. ನಮಗೆ ಸೇಮಿಗೆ ಪ್ರೆಸ್ ಮಾಡುವಾಗ ತುಂಬ ಈಸಿಯಾಗಿ ಪ್ರೆಸ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನಾನು ಈ ಬೀಜವನ್ನು ತೆಗಿತಾ ಇದ್ದೀನಿ, ಮಿಕ್ಸ್ ಜಾರಿಗೆ ಹಾಕ್ತಾ ಇದ್ದೀನಿ. ಇನ್ನು ನಮಗೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೀನಿ. ನೋಡಿ, ಇನ್ನು ಇದನ್ನು ಒಂದು ಬೌಲಿಗೆ ಹಾಕುವ. ನೋಡಿ, ಬಾಳೆಹಣ್ಣು ಪೇಸ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ನೋಡಿ, ಇನ್ನು ನಮಗೆ ಇದಕ್ಕೆ 1 ಕಪ್ ಅಕ್ಕಿ ಹುಡಿಯನ್ನು ಸೇರಿಸಬೇಕು. ನಾನಿಲ್ಲಿ 1 ಕಪ್ ಅಕ್ಕಿ ಹುಡಿ ಹಾಕ್ತಾಯಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ನಿಮಗೆ ಬೇಕಿದ್ರೆ ಇವಾಗ ಬೆಲ್ಲ ಸೇರಿಸಬಹುದು ಅಥವಾ ಸಕ್ಕರೆಯೂ ಸೇರಿಸಬಹುದು. ನಾನಿಲ್ಲಿ ಸೇರಿಸ್ತಾ ಇಲ್ಲ, ಇದು ಆಪ್ಷನಲ್ಲು. ಇದು ಹಾಕದೇ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಮಕ್ಕಳಿಗೆ ಕೊಡೋದಾದರೆ, ಸ್ವಲ್ಪ ಸಿಹಿಯಾಗಿ ಕೊಡೋದಾದರೆ ನಿಮಗೆ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೀರಿನ ಅವಶ್ಯಕತೆ ಇಲ್ಲ, ಬಾಳೆಹಣ್ಣಿನ ಪೇಸ್ಟಲ್ಲೇ ಇದು ಚೆನ್ನಾಗಿ ನಮಗೆ ಹಿಟ್ಟು ಕಲಸಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಹಿಟ್ಟು ರೆಡಿಯಾಗಿದೆ. ಇನ್ನು ನಮಗೆ ಒಂದು ಸೇಮಿಗೆ ಮೇಕರನ್ನು ತಗೊಳ್ಳುವ. ನಾನಿಲ್ಲಿ ತುಂಬ ಸಣ್ಣ ಹೋಲ್ಸ್ ಇರುವ ಅಚ್ಚಿಯನ್ನು ತಗೊಂಡಿದ್ದೇನೆ. ಇದನ್ನು ಇವಾಗ ಇದಕ್ಕೆ ಫಿಕ್ಸ್ ಮಾಡುವ. ಇನ್ನು ನಮಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿದರೆ ನಮಗೆ ಹಿಟ್ಟು ತುಂಬ ಈಸಿಯಾಗಿ ಪ್ರೆಸ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಾಂದರೆ ಅದು ಅಲ್ಲೇ ಅಂಟಿಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಎಣ್ಣೆ ಹಚ್ಚೋದು. ಇವಾಗ ಒಂದು ಬಾಲ್ ಸೈಜಲ್ಲಿ ಹಿಟ್ಟು ತಗೊಂಡು ಈ ಥರ ಸಿಲಿಂಡರಿಕಲ್ ಶೇಪಲ್ಲಿ ಇದರಲ್ಲಿ ಹಾಕಿ ನಮಗಿನ್ನು ಮುಚ್ಚುವ. ಈ ರೆಸಿಪಿ ಮಾಡಲಿಕ್ಕೆ ತುಂಬ ಈಸಿ ಹಾಗೂ ತುಂಬ ಬೇಗನೆ ಆಗುತ್ತೆ. ಪ್ಲೀಸ್ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ತಿ ರೆಸಿಪಿ ಕೂಡ. ನೋಡಿ, ಇದನ್ನು ಕ್ಲೋಸ್ ಮಾಡಿದ್ದೇನೆ. ಇದನ್ನು ಈ ಬಾಳೆ ಎಲೆ ಮೇಲೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನು ಇದರ ಮೇಲೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ನಾನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಮಕ್ಕಳಿಗೆ ಕೊಡೋದಾದರೆ ಇದನ್ನು ಸ್ಕಿಪ್ ಮಾಡಿ, ಯಾಕೆಂದರೆ ಕೆಲವೊಂದು ಮಕ್ಕಳಿಗೆ ತೆಂಗಿನಕಾಯಿ ತುರಿ ಇಷ್ಟ ಇರಲ್ಲ. ಅದಕ್ಕೋಸ್ಕರ
ಇನ್ನು ನಾನು ಇಡ್ಲಿ ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಇವಾಗ ಅದ್ರ ಮೇಲೆ ಇಡೋಣ. ಇದೇ ಥರ ಸೇಮ್ ಎಲ್ಲ ಹಿಟ್ಟನ್ನು ನಾನು ಸೇಮ್ಗೆ ಮಾಡಿ ತಗೊಂಡು ಬರ್ತೀನಿ. ಸೊ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಕೆಲವು ಮಕ್ಕಳು ಬಾಳೆಹಣ್ಣು ತಿನ್ನಲ್ಲ, ಅಂಥವರಿಗೆ ಈ ರೆಸಿಪಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು, ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು. ಇನ್ನು ನಾನು ಇದನ್ನೊಂದು 5ರಿಂದ 6 ನಿಮಿಷ ಬೇಯಿಸ್ತೀನಿ. ಫ್ರೆಂಡ್ಸ್, ಒಂದು 6 ನಿಮಿಷ ಆಯಿತು. ಇವಾಗ ನಾನು ಓಪನ್ ಮಾಡಿ ನೋಡ್ತೀನಿ. ನೋಡಿ, ಇವಾಗ ಸೇಮಿಗೆ ಚೆನ್ನಾಗಿ ಬೆಂದಿದೆ. ಇನ್ನು ನಮಗೆ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕುವ. ಬಿಸಿ ಇರುತ್ತೆ, ತೆಗೆಯುವಾಗ ಜಾಗ್ರತೆ, ಒಂದು ಸ್ಪೂನ್ ಉಪಯೋಗಿಸಿ ಇದನ್ನು ತೆಗೀರಿ. ನೋಡಿ, ತುಂಬ ಟೇಸ್ಟಿಯಾದ ಬಾಳೆಹಣ್ಣಿನ ಸೇಮಿಗೆ ರೆಡಿಯಾಗಿದೆ. ಪ್ಲೀಸ್ ಟ್ರೈ ಮಾಡಿ ನೋಡಿ. ಇದೇ ಥರ ನಾನು ಎಲ್ಲ ಸೇಮಿಗೆಯನ್ನು ಬೇಯಿಸಿ ತಗೊಂಡು ಬರ್ತೀನಿ. ತುಂಬ ಚೆನ್ನಾಗಿದೆ, ಅದೇ ಥರ ಟೇಸ್ಟ್ ಕೂಡ ತುಂಬ ಸಖತ್ತಾಗಿದೆ. ಪ್ಲೀಸ್ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾವು ಬಾಳೆಹಣ್ಣು ಗ್ರೈಂಡ್ ಮಾಡುವಾಗ ಸ್ವಲ್ಪ ಬೆಲ್ಲ, 1 ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿ, ಆವಾಗ ತುಂಬ ಸ್ವೀಟಾಗಿ ಮಕ್ಕಳು ಬೇಗನೆ ತಿಂತಾರೆ. ಸೊ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಫೀಡ್ಬ್ಯಾಕ್ ಹೇಳಲು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ ಯು. ಈ ಥರನೇ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು.